ಚಿದಾನಂದ ಕಾಶಪ್ಪನವರ್ ಅಂದ ತಕ್ಷಣ ಶುರು ಆಗದೆ ಪಂಚಮಸಾಲಿ ಹೋರಾಟ. ಅವ್ರ ಮನಸ್ಸಲ್ಲೇ ಕ್ಲಿಯರ್ ಇಲ್ಲ, 2D ಬೇಕು 2A ಬೇಕು. ಇವ್ರು ಎಸ್ಸಿ ಕೇಳಿದ್ರು ಆಶ್ಚರ್ಯ ಪಡಂಗಿಲ್ಲ. ಅನ್ನಬಸವಣ್ಣವ್ರ ಬಗ್ಗೆ ಅಗೌರವವಾಗಿ ಹೇಳಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ರಸ್ತೆ ಮಧ್ಯೆ ನಮಗೆ ಉಗ್ರ ಹೋರಾಟಗಳು ನಡೆದು ನಮ್ಮ ಪರಿಸ್ಥಿತಿ ಇವತ್ತು ಪಂಚಮಸಾಲಿ ಮಾರಾಟಕ್ಕೆ ಇಟ್ಟಂತೆ ಆಗಿದೆ. ನಾನು ಇದು ಮಾಡ್ಬೇಕು ನನ್ನ ಜನಕ್ಕೆ. 4,500 ಕೋಟಿ ಇಸ್ರೇಲ್ ಮಾದರಿ ಯೋಜನೆ ಅದು. ನನ್ನ ನದಿ ನಿಂತ ನೀರು ಎತ್ಕೊಂಡು ಹೋಗ್ತಾರೆ, ನನಗೆ ನೀರೇ ಇಲ್ಲ, ನಿಮಗೆ ನೀರಿಲ್ಲ. ಸರ್ ಅನುದಾನ ಸಿಗ್ತಿದ್ಯಾ ಸರ್ ಈ ಗ್ಯಾರಂಟಿಗಳ ಗೊಂದಲದ ನಡುವೆ? ಒಂದೊಂದು ಮತಕ್ಷೇತ್ರಕ್ಕೆ 250 ಕೋಟಿ ರೂಪಾಯಿ ಅತಿ ಆಸೆ ಗತಿಗಿಡಿಸ್ತದೆ. ನಿಮ್ಮಿಂದ ಭ್ರಷ್ಟಾಚಾರ ಯಾಕೆ ಸರ್ ಈ ತರ? ಅವನ ಅರ್ಹತೆ ಇಲ್ಲ ಅವನು ಶಾಸಕನಾಗಿ ಮಾತಾಡೋದಕ್ಕೆ. ವಿರೋಧ ಪಕ್ಷದವರು ಅದನ್ನ ತಾಳಕ್ಕೆ ಸಹಿಸಕ್ ಆಗ್ತಾ ಇಲ್ಲ. ಅವ್ರು ಏನೋ ಯೋಜನೆ ಕೊಡ್ಲಿಲ್ಲ, ಕ್ಷೇತ್ರಕ್ಕೆ ಬರೋದೇ 3 ತಿಂಗಳಿಗೆ 6 ತಿಂಗಳಿಗೆ ಬರ್ತಾರೆ. ಹಿಂದಿನ ಭಾರತೀಯ ಜನತಾ ಪಕ್ಷ ಸರ್ಕಾರ 1 ರೂಪಾಯಿಯನ್ನು ಕೊಡುವಂತ ಕೆಲಸ ಮಾಡಿ 2A ಪ್ರಮಾಣದ ಇವತ್ತು ಮೀಸಲಾತಿಯನ್ನ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಇವತ್ತು ನ್ಯಾಯವನ್ನು ಕೊಡುವಂತ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.